ನಾನು ನನ್ನ ಗಂಡ ಬರ್ತ್ಡೇಸ್ ಆಚರಿಸ್ಕೊಳ್ಳೋದಿಲ್ಲ, ವೆಡ್ಡಿಂಗ್ ಆನಿವರ್ಸರಿ ಆಚರಿಸ್ಕೊಳ್ಳೋದಿಲ್ಲ. ಆಯ್ತಾ, ನಮ್ಮ ಅಮ್ಮನೋ ನನ್ನ ತಂಗಿನೋ ಕಾಲ್ ಮಾಡಿ ಹೇಳ್ತಾರೆ, ಇವತ್ತು ಪಾರ್ಟ್ನರ್ ಅವ್ರದ್ದು ಬರ್ತಡೇ, ವಿಶ್ ಮಾಡ್ಕೊಳ್ಳಿ. ಪಾರ್ಟ್ನರ್ ಅಂದ್ರೆ ಗಂಡ ಹೆಂಡತಿ ಒಬ್ರಿಗೊಬ್ರು ಕರೆಯೋ ಭಾಷೆ ಅದು. ಅದನ್ನ ಹೇಳ್ಬಿಡು. ಹೇಳ್ತೀನಿ, ಆಮೇಲೆ ಹೇಳ್ತೀನಿ. ಹೇಳ್ತೀಯಾ? ಓಕೆ, ಆಯ್ತಾ. ಆಮೇಲೆ ಇದು ಬರ್ತ್ಡೇ ನಿಂದು ಇವತ್ತು, ಹ್ಯಾಪಿ ಬರ್ತ್ಡೇ. ಇವತ್ತಾ ಬರ್ತ್ಡೇ ನನ್ನದು? ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ನೆನಪಿಸ್ತಾರೆ ನನಗೆ. ಆಮೇಲೆ ಇನ್ನ ಕೆಲವು ಫ್ರೆಂಡ್ಸ್ ಇದ್ದಾರೆ, ಏಯ್ ನೋಡು, ಹೋದ ವರ್ಷ ನಾನು ನಿನ್ಗೆ ಬರ್ತ್ಡೇ ವಿಶ್ ಮಾಡಿದ್ದೀನಿ, ನಾಳೆ ನನ್ನ ಬರ್ತ್ಡೇ, ಜ್ಞಾಪಕ ಇಟ್ಕೊಂಡು ವಿಶ್ ಮಾಡು ಅಂತಾರೆ. ಅದು ಮರ್ತೋಗ್ಬಿಟ್ಟಿರ್ತೀನಿ. ಹೇಳಿರ್ತಾರೆ ವಿಶ್ ಮಾಡು ಅಂತ, ನೆಕ್ಸ್ಟ್ ಡೇ ವಿಶ್ ಮಾಡು ಬೆಳಗ್ಗೆ ಅಂತ, ಅದು ಮರ್ತೋಗಿರ್ತೀನಿ. ಸೊ ಲೇಡಿ ಗಜನಿ. ಹೌದು, ತುಂಬಾ ಮರುವು ನನಗೆ. ಅದೊಂಥರ ಬ್ಲೆಸ್ಸಿಂಗ್ ಕೂಡ. ಇದೇನದು ಚೀಟಿ? ಅದಕ್ಕೆನಾ? ಎಸ್. ಇದು ಝೂಮ್ ಮಾಡಬೇಡಿ ಪ್ಲೀಸ್. ಫಸ್ಟ್ ಟೈಮ್ ಹರಿಕತೆಯ ಅತಿಥಿಗಳಲ್ಲಿ ಹೋಮ್ವರ್ಕ್ ಯಾರೋ ಒಬ್ರನ್ನ ಈಗ ನೋಡ್ತಾ ಇದ್ದೀನಿ, ಚೀಟಿ ಇಟ್ಕೊಂಡ್ ಬಂದವರಲ್ಲ ಅಂತ. ಹೋಮ್ವರ್ಕ್ ನಂಗೆ ಮರ್ತೋಗ್ಬಿಡುತ್ತೆ ಪಾಯಿಂಟ್ಸ್. ಏನ್ ಮಾತಾಡ್ಬೇಕು ಅಂತ ಮರ್ತೋಗ್ಬಿಡ್ತೀನಿ ನಾನು. ಎಲ್ಲ ತುಂಬಾ ತಲೆ ತಿನ್ನೋ ಪಾಯಿಂಟ್ ಅಲ್ಲ, ಒಂದೊಂದು ಎಕ್ಸ್ಟ್ರಾರ್ಡಿನರಿ ಆಗಿ ಥ್ರಿಲ್ಲಿಂಗ್ ಆಗಿದೆ, ಅಂತರದ್ ಮಾತ್ರ ಆರಿಸ್ಕೊಂಡಿದೀನಿ ಅಷ್ಟೇ. ಯಾಕಂದ್ರೆ ಮಾತಾಡ್ಬೇಕಾದ್ರೆ ನನಗೆ ಬೋರ್ ಆಗ್ಬಿಟ್ರೆ ಓಕೆ ಇನ್ನು ಎಷ್ಟು ತಿನ್ರಿ ಅಂತ ಆಗ್ಬಿಡುತ್ತೆ.